ಸೋಮಣ್ಣ ಅವರನ್ನ ತುಮಕೂರಿಗೆ ಕರೆಸಿ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿಬಿಡಿ. ಸೋಮಣ್ಣ ವಿರುದ್ಧ ಮಾಜಿ ಸಂಸದ GS ಬಸವರಾಜ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೊಣಬರು ಯಾರೂ ಕೂಡ ನನ್ನ ಮತವನ್ನ ಹಾಕಿಲ್ಲ ಅಂತಾರೆ. ನೊಣಬರು ನನಗೆ ಯಾರು ಕೂಡ ಮತ ಹಾಕಿಲ್ಲ ಅಂತಾರೆ. ಮುಂದಿನ ಪೀಳಿಗೆಯವರಿಗೆ ನಾನು ಹೇಳ್ತಾ ಇದ್ದೇನೆ, ಇಂತಹ ಕೃತಜ್ಞತೆ ಇಲ್ಲದಂಥ ವ್ಯಕ್ತಿಗೆ ಸಹಕಾರ ಕೊಡಬಾರದು. ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಕೇಳಿದ್ದು, ನೀನು ಚೆನ್ನಾಗಿದೆಯಾ ಅಂತ, ಕ್ಷೇತ್ರ ಯಾಕೆ ಬಿಡ್ತಾ ಇದೆಯಾ ಅಂತ ಕೇಳಿದ್ರು. ನೀನು ಚೆನ್ನಾಗಿದೆಯಾ, ಆದರೂ ಯಾಕೆ ಕ್ಷೇತ್ರ ಬಿಡ್ತಾ ಇದೆಯಾ? ಇಲ್ಲ ಸರ್, ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ, ನಾವೆಲ್ಲರೂ ಸೇರಿ ಗೆಲ್ಲಿಸ್ತೇವೆ ಅಂತ ಹೇಳಿದ್ವಿ. ಆದರೆ ನಮ್ಮ ಸಮುದಾಯಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಬಿ ಸೋಮಣ್ಣ ಅಂತ ಹೇಳಿ ಬಿ ಸೋಮಣ್ಣ ವಿರುದ್ಧ GS ಬಸವರಾಜು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ನನಗೆ ಬಾಯಿ ಮುಂಚೆಗೆ ಹೋಗಿದ್ದ ಹೊತ್ತಿಗೆ ಅವ್ನ ಹೆಸರು ತಪ್ಪು ಮಾಡಿದ್ದೀನಿ. ನಾನು ಕ್ಷಮಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಯಾವುದಾದ್ರು ರೀತಿಯಲ್ಲಿ ಒಂದು 40 ವರ್ಷದಿಂದ ನಮ್ಮ ಸ್ನೇಹಿತರೆ ಕ್ಷಮಿಸಿ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಮುಖ ನೋಡಿದ್ದು ಒಂಥರ ಮೊದಲು ಮುಖ ಚೆನ್ನಾಗಿತ್ತು. ರಿಸಲ್ಟ್ ಬಂದು 24 ಗಂಟೆ ಮೇಲೆ ಅವ್ರ ಮುಖ ಹೆಂಗಾಯ್ತು ನೋಡಿದಾಗ ನನ್ನ ಮನಸ್ಸೇ ಹೋಯ್ತು. ಸ್ವಾಮಿ ನನ್ನೇ ಕುಂಡಿಸ್ಕೊಂಡು ಅವ್ನು ಯಾವನೊಬ್ರು ಗುಂಪುಗಳು MLA ಬೈತಾನೆ ಕುತ್ಕೊಂಡು, ಹೊಗಳ್ತಾನೆ ಕುತ್ಕೊಂಡು. ಅವ್ನು ನಮ್ಮ ರಾಜ್ಯ ಕೈವಲ್ಲ. ಅವನು ಮೊದಲಿಂದಲೂ ಕೂಡ ಅವ್ರ ಮೇಲೆ ಫೈಟ್ ಮಾಡ್ತಾ ಇದ್ದೀನಿ. ಉದ್ದೇಶಪೂರ್ವಕವಾಗಿ ಹೊಗಳ್ತಾನೆ. ನಾನೇನ್ ಮಾಡ್ಬೇಕು? ನಾನು ಅಲ್ಲೇನೂ ಮಾತಾಡಲಿಲ್ಲ. ಇವತ್ತು ತಾಯಿ ಬರ್ತಾನೆ ಮುಗಿಸ್ತದಾಗಿ ಬರಲ್ಲ ಅಂತ ಹೇಳಿ ಹೋಗಲು. ಯಾಕೆಂದ್ರೆ ನಮ್ಗೆ ನಿಲ್ಸಕ್ಕಾಗ ಉದ್ದೇಶ ಮಾಡೋದು. ಯಾರು ಮನೆ ಹಾಕಿವಿ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಜಗ್ಬಿಟ್ಟವನು ಹೊಮ್ಮು 1,76,000 ಬಂದು ಅದಕ್ಕಿಂತ ನಿನ್ನೆ ಬೇಕು. ಅಲ್ಲ, ನನ್ನ ಕ್ಷೇತ್ರದಲ್ಲಿ ನಮ್ಮ ಸ್ಟ್ರೆಂತ್ ಎಷ್ಟೈತೆ ಅವ್ರಿಗೆ ಗೊತ್ತೈತೆ ಕೇಳಿ. ನಮ್ಮ ಕ್ಷೇತ್ರದಲ್ಲಿ ತಿರುಪತಿನಲ್ಲಿ 40,000 ಓಟ್ ಹಾಕೋದು. 60 ಆಮೇಲೆ ಚಿಕ್ಕನಾಯ್ತಲ್ಲಿ ಹೋದ್ರೆ 36 ಬರ್ತಾರೆ. ಆಮೇಲೆ 43,000 ಮಿಲಿಟೆಂಟ್ಸು ಒಬ್ಬೊಬ್ಬ 50 ಓಟ್ ಹಾಕ್ಸಕ್ಕೆ ಕೆಪಾಸಿಟಿ ನಮ್ಮ ಹಂಗಿಲ್ಲ. ಬಹಳ ಅಭಿಮಾನಿ ಮೂಲಕವಾಗಿರ್ತಾರೆ. ತುರ್ಗೈ ಕಡೆಗೆ ಹೋದ್ರೆ ಜ್ಞಾನ ಸಹಿತ ಮಾತಾಡ್ತಾರೆ. ನಾನಂತೆ ನಮ್ಮ ಬಾಲ್ಯಕ್ಕೆ ಮೀಟಿಂಗ್ ಕರೆದ ಅವ್ರಿಗೆಲ್ಲ ಊಟ ತಂದು ಎಲ್ಲ ಮುಖಂಡರನ್ನ ಒಂದು 150 ಜನ ಮುಖಂಡರನ್ನ ಕರೆದಿದ್ದೆ. ನಮ್ಮವರು ಸ್ವಲ್ಪ ಗೌರವಗಳು ಕರೆದಿದ್ದೆ. ಉದ್ದೇಶದಾಗ ಸೀಕ್ರೆಟ್ ಮಾತಾಡ್ತಾರೆ ಗೊತ್ತಾಗಬೇಡ ಅಂತ ಅವರೆಲ್ಲ ತೀರ್ಮಾನ ಹೇಳಿದ್ರು. ಯಾಕಣ್ಣ ತಲೆ ತಿಂತಿ, ನಾವು 63,000 ಏನ್ ಬರ್ತದೆ ಮಕ್ಕಳು ನಾವೆಲ್ಲ ಒಂದಾಗಿದ್ದೀವಿ. 65,000 ಇತ್ತು. ಯಾರು ನಮ್ಮನೇನೆ ಒಂದೆಲ್ಲ ಕೂತ್ಕೊಂಡು ಅವ್ರಿಗೇನಿಲ್ಲ. ಅವತ್ತೇ ಇವತ್ತಿಂದ ನಾನು ಮಾತಾಡಿಸಿಲ್ಲ. ಅವತ್ತೇ ತೀರ್ಮಾನ ಪುಸ್ತಕನ ಅಂತ ಪುಸ್ತಕನ ಸಹಾಯ ಚೂರಿ ಎಲ್ಲ ಹಾಕ್ತೇವೆ. ನಾವು ಹೇಳ್ಕೋಬೇಕು. ನಾವು ಜೀವನದಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದಾಗ ಆಗಲ್ಲ. ನಮಗೆ ಮುಂದಿನ ನನಗೆ ಸರಿ ಮಕ್ಕಳು ಎಲ್ಲೋ ತೆಗೆದು ಏನು ಆಗೋಗ್ಬಿಡುತ್ತೆ. ಮುಂದಿನ ಪೀಳಿಗೆ ಹೇಳ್ತೀನಿ, ಇಂಥ ಕೃತಜ್ಞತೆಯಲ್ಲಿರ್ತಕ್ಕಂಥ ಯಾರು ಕೂಡ ನಾವು ಸಹಕಾರ ನಾವು ತಪ್ಪು ಮಾಡಿದ್ದೇ ಇದೆಲ್ಲ ದೇಶಾಭಿಮಾನವಾಗಿರ್ತಕ್ಕಂಥ ಕ್ಷಮಾಪಣೆ ಕೇಳ್ತಾ ಇದ್ದೀವಿ. ಮಾಡಿದ ತಪ್ಪೆ ಅವರು ಮೋದಿ ಅವರು ಹೇಳಿದ್ರು ನನಗೆ, ಎಲ್ಲ ಇದನ್ನು ಚೆನ್ನಾಗಿದ್ದೀಯಾ, ಆರೋಗ್ಯವಾಗಿದ್ದ, ಒಳ್ಳೆ ರೆಕಾರ್ಡ್ ಐತೆ, ನಿನ್ನಿಂದ ಯಾರೇ ಕೊಡ್ತೀಯ ಅಂದರು. ಇಲ್ಲ ನಾವು ಮಾತು ಕೊಟ್ಟಿದ್ದೀನಿ ಬೇಡ. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ.